ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಎಲ್ಲ ಕಡೆಯಿಂದ ಬರ್ತಾರೆ ಸರ್, ಬಟ್ ಕಾರ್ಡ್ಗಳು ಜಾಸ್ತಿ ಇರೋದಿಲ್ಲ ಸರ್. ಇದೆಲ್ಲ ಓಪನ್ ಸ್ಪೇಸ್ ಇದೆ ಸರ್. ಸೊ ಇಲ್ಲೆಲ್ಲ ಸ್ವಲ್ಪ ನಮ್ದು ಗವರ್ಮೆಂಟ್ ಇರೋದೆಲ್ಲ ಇದೆ ಸರ್. ಇಲ್ಲೆಲ್ಲ ವೆಹಿಕಲ್ ಇರ್ತಾರೆ ಸರ್. ಕಾರ್ಡ್ ಕಾರ್ಡ್ ಜಾಸ್ತಿ ಸ್ವಲ್ಪ ಬರ್ತಾವ್ರಿ. ಇಲ್ಲ ಐಸನ್ ಮೆಟೀರಿಯಲ್ ಮಾಡ್ಕೊಂಡು ಈ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅದನ್ನ ಸಕ್ಸಸ್ ಆಗಿ ಇಂಪ್ಲಿಮೆಂಟ್ ಆಗುತ್ತೆ. ಅದಕ್ಕೆ ಸೋಲಾರ್ದು ಲೈಟ್ಸ್ ಹೇಳಿಲ್ಲ ಸರ್. ಬಟ್ ಇವಾಗ ನಾವು ಒಳಗೆ ಅಭಿವೃದ್ಧಿ ಮಾಡುವಾಗ ಅಲ್ಲಿ ಅರ್ಥ ಆಗಿದೆ ಸರ್. ನಾವು ಹೇಳಿದ್ರಲ್ಲಿ ಕಲ್ಲು ಹಾಕೋದು ಅರ್ಥ ಆಗಿದೆ, ಪ್ಲಸ್ ನೆರಳಿಂದ ಅರ್ಥ ಆಗಿದೆ. ಅಲ್ಲ ಅಲ್ಲಿ ಏನು ಮಾಡಬಾರ್ದು ಅಂತ ಕೊಟ್ಟರು ಸ್ಟೇ ಆರ್ಡರ್ ಕಾಪಿ ಕೊಟ್ಟರೆ ವಿಕೆಟ್ ಮಾಡಿಸ್ಬೇಕಲ್ಲ. ಡೆವಲಪ್ಮೆಂಟ್ ಯಾರು ಬೇಡ ಅಂತಿದ್ರೆ ನಂಗೆ ಅದಾರ್ಥ ಒಂದು ನಮ್ಮ ವಕೀಲರು ಹೋಗಿ ಸರಿಯಾಗಿ ಅಡ್ಮಿಟ್ ಮಾಡೋದಿಲ್ಲ. ಎಷ್ಟು ದಿವಸ ಅದು ಸ್ಟೇ ಇದ್ದು? 2020 ಕೇಸ್ ಐತೆ ಸರ್. 2025 ಬಂದೀಗ 5 ವರ್ಷದ ಸ್ಟೇ ಅದ. ಒಂದು ಕಲ್ಲು ಸಣ್ಣ ಹಾಕೋದಿಲ್ಲ ಅಂತಂದ್ರೆ ಮತ್ತೆ ನಿಮ್ಮ ವಕೀಲರು ಏನ್ ಮಾಡ್ತಾರೆ, ನೀವೇನ್ ಮಾಡ್ತೀರಿ? ಯಾರು ವಕೀಲರು ಹಾಜರಾಗಿರಲಿ ನಮ್ಮ ಮತ್ತೆ ಯಾರು ಕಂಟೆಂಪ್ಟ್ ಯಾರು ಮಾಡ್ಯಾರ? ಕೇಸ್ ಹಾಕಿದವ್ರು ಯಾರು? ಮಹೇಂದ್ರ ಗೌಡ ಪಾಟೀಲ್ ಪ್ರೇಯರ್ ಏನವ್ರದು? ಕೇಸ್ ರಿಲೀಫ್ ಏನ್ ಬೇಕಂತಾರ ಅವರು? ಅಲ್ರಿ ದೇವಸ್ಥಾನ ಇದ್ರು 100 ಮೀಟರ್ ಅಂದ್ರೆ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಬರ್ತಿದ್ರು. ಆರ್ಕಾಲಜಿ ಈಗ ಬೇರೆ ಬೇರೆ ಕಡೆ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಬರುವಂತ ದೇವಸ್ಥಾನ ಈ ಇತಿಹಾಸ ಪ್ರಸಿದ್ಧವಾದಂತವ್ರು. ಆ ದೇವಸ್ಥಾನ ಅಭಿವೃದ್ಧಿ ಮಾಡ್ತಾರ. ಅದ್ರ ಅಕ್ಕಪಕ್ಕದಲ್ಲಿ ಮನಿ ಮತ್ತೊಂದಕ್ಕೆ ಅಭಿವೃದ್ಧಿ ಮಾಡಬಾರ್ದು. ಅದ್ರ ಸುತ್ತಲೂ ದೇವಸ್ಥಾನ ಸುತ್ತಲೂ ಈಗ ಎಲ್ಲ ಮಂದಿ ದೇವಸ್ಥಾನ ಇದೆ. ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಒಳಗೆ ಬರ್ತದೆ. ದೇವಸ್ಥಾನದ ಒಳಗಿನ ವ್ಯವಸ್ಥೆ ಸರಿ ಮಾಡ್ಲಿಕ್ಕೆ, ಅಭಿವೃದ್ಧಿ ಮಾಡ್ಲಿಕ್ಕೆ 100 ಮೀಟರ್ ಯಾವುದೋ ಅಡ್ಡಿ ಬರೋದಿಲ್ಲ ತಿಳ್ಕೊಂಡ್ಬಿಡ್ರಿ. ಅದ್ರ ರೂಲ್ಸ್ ಹೇಳ್ಬೇಕು ನಮ್ಮ ವಕೀಲರಲ್ಲಿ ಕೋರ್ಟ್ಗೆ. ನೀವು ಅದನ್ನ ಸುತ್ತಮುತ್ತಲು 100 ಮೀಟರ್ ಒಳಗೆ ಹೊಸ ಮನಿ ಕಟ್ಟೋಂಗಿಲ್ಲ, ಮನಿ ರಿಪೇರಿ ಮಾಡೋಂಗಿಲ್ಲ. ಅಲ್ಲಿದ್ದು ಅವನೇನು ಮಾಡೋದಿಲ್ಲ. ಅದಕ್ಕೆ ರೂಲ್ಸ್ ಅಂತ ಅಪ್ಲೈ. ಇದು ಎಲ್ಲೇ ಒಂದು ಇಂಟರ್ಪ್ರಿಟೇಷನ್ ಮಾಡಿಕೊಂಡು ಕೋರ್ಟ್ನಾಗ 4 ವರ್ಷ ಗಟ್ಟಲೆ ಸ್ಟೇ ತಗೊಂಡು ಇಲ್ಲಿ ಒಂದು ಕಲ್ ಸದ್ಯ ಚೇಂಜ್ ಮಾಡಕ್ಕಾಗೋದಿಲ್ಲ ಅಂದ್ರೆ ಇದೇನ್ರಿ ಇದು? ಸರಿಯಲ್ಲ ಇದು. ನೀವು ಯಾರು ಸ್ಟಡಿ ಮಾಡ್ರಿ ಬರೋರಿ. 100 ಮೀಟರ್ದಾಗ ಏನು ಮಾಡ್ಬೇಕು ಕೇಳ್ಬೇಕಾರೆ ಅವ್ರ ಪ್ರೇಯರ್ ಅದ ಇರ್ತೈತಿ. 100 ಮೀಟರ್ದಾಗ ಏನೇನೋ ಇದು ಮಾಡಕತ್ತೀರಿ, ಮಲಿಗಳು ಮತ್ತೊಂದು ಮಾಡಕ ಅಂದ್ರೆ ಸ್ಟೇ ಮಾಡ್ರಿ ಅಂದಿರ್ತಾರ. ತೊಗೊಂಬರ್ರಿ ನೀವು ನನ್ನ ಕಡೆ ಡಾಕ್ಯುಮೆಂಟ್ಸ್ ನಾಳೆ ಸ್ಟಡಿ ಮಾಡಿ. ವಕೀಲ ಸರಿಯಾಗಿ ಅಟೆಂಡ್ ಸರಿಯಾಗಿ ಮಾಡೋದಿಲ್ರಿ. ಕಸ ತೆಗಿಬಾರ್ದಂತ ಅಲ್ರಿ ಎಲ್ಲಾ ದೇವಸ್ಥಾನ ಹಳೆ ಈಗ ಪಟ್ಟದ ಕಲ್ಲು ಐವಳ್ಳಿ ಪಟ್ಟದ ಕಲ್ಲು ಎಲ್ಲ ಅದಾವ. ಆ ದೇವಸ್ಥಾನ ಎಷ್ಟು ಅಭಿವೃದ್ಧಿ ಆಗ್ತಾ ಇದಾವ. ಬದಾಮಿ ಗುಹೆ ಅದಾವ. ಅಲ್ಲಿ ಒಳಗಿನ ಕಸ ತೆಗಿಬಾರ್ದು ಯಾವಾಗಲೂ 100 ಮೀಟರ್ ಒಳಗೆ. ಇದು ತಪ್ಪು ಇಂಟರ್ಪ್ರಿಟೇಷನ್ ಅದ. ಇನ್ನು ಯಾರು ಲಕ್ಷ್ಯ ಕೊಟ್ಟಿಲ್ಲ. ನೀವು ಯಾರೋ ಸರಿಯಾಗಿ ಸ್ಟಡಿ ಮಾಡಿ ನಿಮ್ಮ ವಕೀಲ್ ಹೇಳಿ. ನೀವು ವಕೀಲ್ ನನ್ನ ಕಡೆ ಕರ್ಕೊಂಡ್ಬರ್ರಿ, ನಾ ಅವ್ರಿಗೆ ಅಡ್ವೈಸ್ ಮಾಡ್ತೇನೆ. ಸರ್ ಸಾರಿ ಫಾರ್ ಇಂಟರ್ಫಿಯರ್. ಲಕ್ಷಾಂತರ ಭಕ್ತರು ಬರ್ತಾರೆ, ಕೋಟ್ಯಾಂತರ ರೊಕ್ಕ ನೀವು ತಂದಿರಿ, ಎಲ್ಲ ಮಿಸ್ಯೂಸ್ ಐತ್ರಿ ಇಲ್ಲಿ ನೋಡಿ. ಅದು ಕೆಲಸ ಮಾಡೋದಿಲ್ಲ ಅಂತ ನೋಡ್ರಿ. ಈಗ ಅದನ್ನ ಮತ್ತೊಂದು ಇದರಿಂದ ಲೋಕಾಪುರ, ರಾಮದುರ್ಗ, ಸವದತ್ತಿ ಮತ್ತು ಧಾರವಾಡವರೆಗೆ ಬಸ್ತಾಗಿ ರೈಲ್ವೆ ಲೈನ್ ಆಗ್ಬೇಕಂತ ಹೇಳಿ ಈಗಾಗಲೇ ಇಷ್ಟು ಇವ್ರಿಗೆ ಹೇಳಿ ಬಂದಿರಿ. ಪ್ರಪೋಸಲ್ ಕೊಟ್ಟಿರಿ. ಒಂದು ರೀಸರ್ವೆ 19ರಲ್ಲಿ ಸರ್ವೆ ಆಗಿತ್ತು. ಅದು ಸರಿಯಾಗಿ ರಿಪೋರ್ಟ್ ಇರಲಿಲ್ಲ. ಅದಕ್ಕೊಮ್ಮೆ ರೀಸರ್ವೆ ಮಾಡಬೇಕಂತ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಅವರು ಮಾಡೋ ಹಂತದಲ್ಲಿ ಇದ್ದಾರೆ. ಒಂದು ಆರ್ಡರ್ ಆಗ್ತದೆ. ಆದ್ಮೇಲೆ ರೀಸರ್ವೆ ಆದ್ಮೇಲೆ ಅಲ್ಲಿ ಏನಾಗೈತಿ, ಕೋಟ್ಯಾಂತರ ಜನ ಭಕ್ತಾದಿಗಳು ಬರುದು ಇವೆಲ್ಲ ಈ ಮಾಹಿತಿ ಇರಲಿಲ್ಲ. ಈಗ ಅದು ಮಾಹಿತಿ ಕೊಡ್ತಾ ಇದ್ದೇವೆ. ಅದಕ್ಕೆ ಈಗ ಅವ್ರು ಯಾರು ಹೋರಾಟ ಮಾಡ್ತಾರೆ ನಮ್ಗೆ ಬಂದ್ಬಿಟ್ಟಾಗ್ಲಿ, ನಮಗೆ ಇನ್ಫಾರ್ಮ್ಸ್ ಕೊಡ್ಲಿ. ನಾವು ಪ್ರಯತ್ನ ಮಾಡಾಕತ್ತೀವಿ, ಬಿಟ್ಟೇ ಇಲ್ಲ. ಹೊಸದಾಗಿ ನಾನು ಫಸ್ಟ್ MP ಆದ ತಕ್ಷಣ